ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಜನರಲ್ ಪ್ರಾಕ್ಟೀಷನರ್, ಡಯಾಬಿಟಾಲಜಿಸ್ಟ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ, HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು, ಇಸ್ಲಾಂ ಧರ್ಮದ ಪೇಷಂಟ್ಸು ತುಂಬ ಬರ್ತಾರೆ ನಮ್ಮ ಹತ್ರ. ಅವರು ಕೇಳ್ತಾರೆ, ನಾವು ಇಸ್ಲಾಂ ಧರ್ಮ ಪಾಲಿಸ್ತಾ ಇದ್ದೀವಿ, ನಮ್ಮ ಪರೀಕ್ಷೆಯಲ್ಲಿ ನಮಗೆ ಇವ್ಯಾಲ್ಯುಯೇಟ್ ಮಾಡಲಾಗುತ್ತದಾ? ಹೌದು, ವರ್ಷ ಪೂರ್ತಿ ನಿಮಗೆ ಇವ್ಯಾಲ್ಯುಯೇಟ್ ಮಾಡಲಾಗುತ್ತದೆ. ಆದರೆ ಬಕ್ರೀದ್ ಹಬ್ಬದ ಸಮಯದಲ್ಲಿ, ಅಂದರೆ ಇಸ್ಲಾಂ ಕ್ಯಾಲೆಂಡರ್ನಲ್ಲಿ ಒಂದು ತಿಂಗಳಿದೆ ದುಲ್ಹಿಜ್ಜಾ ಅಂತ, ಅದು ಈ ವರ್ಷ 2026ನಲ್ಲಿ 18 ಮೇಗೆ ಶುರುವಾಗುತ್ತೆ. ಹಾಗೂ ಬಕ್ರೀದ್ ಹಬ್ಬ 28 ಮೇಗೆ ಬರುತ್ತೆ. ಆ ದಿವಸ ಅಕಸ್ಮಾತು ನೀವು ಆ್ಯನಿಮಲ್ ಆಫ್ ಸ್ಯಾಕ್ರಿಫೈಸ್, ಅಂದರೆ ಬಲಿಯಾಗುವ ಪ್ರಾಣಿ ಅಂತ ನಿಮ್ಮ ರೂಪ ಬಂದಿದ್ದರೆ ನಿಮಗೆ ಬಲಿ ಕೊಡಲಾಗುತ್ತದೆ. ಮತ್ತು ನಿಮ್ಮ ಪ್ರಾಣಿಗೆ ಮಾಂಸನ ಎಲ್ಲರಿಗೆ ಕೊಡಲಾಗುತ್ತದೆ ಪುಸ್ತಕದ ಅನುಸಾರ. ಸೊ ದಯವಿಟ್ಟು ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತು ಯಾರು ತೂಕ ಎತ್ಕೊಂಡು ಹೋಗುವ ಪ್ರಾಣಿ ಅಂತ ರೂಪಿಸ್ತಾರೆ, ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಎಲ್ಲ ತೂಕ ಅವರ ಮೇಲೆ ಹಾಕಲಾಗುತ್ತದೆ ಮತ್ತು ಇದು ತುಂಬ ಕಷ್ಟವಾದ ಪರಿಸ್ಥಿತಿ ನಿಮಗೆ ಆಗುತ್ತದೆ. ಇದರಿಂದ ನಿಮಗೆ ಭಯ ಆಗ್ತಾಯಿದ್ರೆ ನೀವು ಏನು ಮಾಡಬೇಕು? ಮೊದಲಾಗಿ ದೇವರು ನಿಮಗೆ ಏನು ಹೇಳಿಕೊಟ್ಟಿದ್ದಾರೆ ಪುಸ್ತಕದಲ್ಲಿ, ಕುರಾನ್ ಮತ್ತು ಸುನ್ನಾದಲ್ಲಿ, ಅದರಲ್ಲಿ ಫಾಲೋ ಮಾಡಬೇಕು. ಮೊದಲೇ ಸುಲಭವಾಗಿರೋದು ಏನು ಮಾಡೋದು? ಫಸ್ಟು ನೀವು ಕಲ್ಮಾನ ಓದಬೇಕು, ಅದನ್ನು ಫಾಲೋ ಮಾಡಬೇಕು. ಮತ್ತು ನಮಾಜ್ನ, ಸಲಾನ 5 ಸಲ ಕರೆಕ್ಟ್ ಟೈಮಲ್ಲಿ, ಕರೆಕ್ಟ್ ರೀತಿಯಲ್ಲಿ ಮಾಡೋಕ್ಕೆ ಶುರು ಮಾಡಬೇಕು. ಮತ್ತು ಕುರಾನ್ ಪುಸ್ತಕದಲ್ಲಿ ಓದ್ಬಿಟ್ಟು, ನೀವು ಯಾವ ಭಾಷೆ ಗೊತ್ತು ಅದು ಟ್ರಾನ್ಸ್ಲೇಷನ್ ಇದೆ, ಅದನ್ನು ಓದ್ಬಿಟ್ಟು ಅದನ್ನು ನೀವು ಪಾಲಿಸೋಕ್ಕೆ ಎಷ್ಟು ಆಗುತ್ತೆ ನಿಮ್ಮ ಕೈಯಲ್ಲಿ ಪ್ರಯತ್ನ ಪಡಬೇಕು. ಇದು ನಿಮಗೆ ಸಹಾಯ ಮಾಡುತ್ತೆ ಬಲಿಯಾಗುವ ಪ್ರಾಣಿ ಮತ್ತು ತೂಕ ಎತ್ಕೊಂಡು ಹೋಗುವ ಪ್ರಾಣಿಯಿಂದ ತನ್ನನ್ನು ಕಾಪಾಡ್ಕೊಳ್ಳೋಕ್ಕೆ. ಬಟ್ ಇಲ್ಲಿ ನೀವು ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಎಲ್ಲರೂ ನಿಮಗೆ ಅಪರಾಧ ಮಾಡು, ಹಿಂಸೆ ಮಾಡು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಇಸ್ಲಾಂ ಧರ್ಮ ಅಂದರೆ ಬೇರೆಯವ್ರ ಮೇಲೆ ಹಿಂಸೆ ಮಾಡೋದು ಮತ್ತು ಅಪರಾಧಗಳು ಮಾಡೋದು ಇಲ್ಲ. ಅಪರಾಧ ಆದರೆ ಅದು ಅಥಾರಿಟೀಸ್ ನೋಡ್ಕೊಳ್ತಾರೆ. ದಯವಿಟ್ಟು ನೀವು ಬರೀ ನಿಮ್ಮ ಶಕ್ತಿ ಮೇಲೆ ಗಮನ ಕೊಡಿ. ಮತ್ತು ಜನರು ಈ ಥರ ನಿಮಗೆ ರೇಗಿಸಿದ್ರೆ ಅವ್ರು ರೇಗಿಸೋದನ್ನು ನೀವು ಕೇಳಬೇಡಿ. ದಯವಿಟ್ಟು ತಮ್ಮನ್ನು ಜೋಕರ್ ಕಾಮಿಡಿಯನ್ ಮತ್ತು ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಮತ್ತು ಬೇರೆಯವ್ರಿಗೂ ಜೋಕರ್ ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಲೈಕ್, ಶೇರ್ ಮಾಡಿ. ಜಜಾಕುಲ್ಲಾಹ್ ಖೈರ್. ಧನ್ಯವಾದಗಳು.